ನಿಜ ಹೇಳಿ ನಿಮ್ ಹುಡುಗಿ ಬಿಟ್ಟೋಗಿದ್ಮೇಲೆ ಬೇರೆ ಹುಡುಗಿನ ಕಾಳಾಕದ್ರ? ಇಲ್ಲ ಬ್ರೋ, ಆಗಲ್ಲ ಗುರು. ಅವ್ರ ಮೇಲೆ ಹುಟ್ಟಿರೋ ಪ್ರೀತಿ ಇನ್ನೊಬ್ರ ಮೇಲೆ ಹುಟ್ಟಕ್ ಆಗಲ್ಲ. ಅವ್ನು ಸಾಯೋ ಗಂಟೆ ಜೊತೆಗಿರ್ತೇನೆ ಅಂತಾಳೆ, 4 ದಿವಸ ಆದ್ಮೇಲೆ ಬೇರೆ ಒಂದ್ ಜೊತೆ ಓಡಾಡ್ತಾ ಇರ್ತಾರೆ. ಏನಾದ್ರು ಇಷ್ಟಪಟ್ಟಿದ್ದೀರಾ? ಇಲ್ಲ. ಯಾರು ಇಷ್ಟ? ಅದ್ಯಾಕ್ರಿ ಇಲ್ಲ ಹಂಗ ಹೇಳ್ತಾ ಇದೀರಾ? ನಾನೇನೋ ಕೊಲೆ ಮಾಡಿದೀರಾ ಅಂತ ಕೇಳಿಲ್ಲ, ಇಷ್ಟಪಟ್ಟಿದ್ದೀರಾ? ಇಷ್ಟಪಟ್ಟಿಲ್ಲ. ಯಾರನ್ನು ಇಷ್ಟಪಟ್ಟಿಲ್ಲ? ಹುಡುಗಿರು ಬಾಯ್ ಫ್ರೆಂಡ್ ಇರೋ ಅವ್ನ ಫ್ರೆಂಡ್ಗೆ ಹೇಳಲ್ಲ ಅವ್ನ ಲವ್ ಮಾಡ್ತಾ ಇದೀನಿ ಅಂತ. ಹುಡುಗಿಂದ ಅಪ್ಪ ಅಮ್ಮ ಇರ್ತಾರಲ್ವಾ, ನಮ್ಮ ಮಗ ಆಲ್ರೆಡಿ ಹಾಳಾಗಿದ್ದಾನೆ. ನೋಡ್ ಮಗ ಹಾಳಾಗ್ಬಿಟ್ಟವನ. ಪೀಪಲ್ ಮೈಟ್ ಫೀಲ್ ಏನ್ ಈ ತರ ರೂಡ್ ಆಗಿ ಹೇಳ್ತಾನೆ, ಈ ತರ ಬಾಯ್ಗೆ ಬಂದಿದ್ದೆಲ್ಲ ಹೇಳ್ತಾನೆ. ಇರೋದನ್ನ ನಿಜ ಹೇಳ್ತಾ ಇದ್ದೀನಿ. ಪೀಪಲ್ ಕ್ಯಾನ್ ಜಸ್ಟ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಮದುವೆ ಆಗಬೇಕು ಅಂತ ಹೇಳಿದ್ರೆ ಮಾತ್ರ ಲವ್ ಮಾಡಬೇಕು, ಇಲ್ಲಾಂದ್ರೆ ಲವ್ ಮಾಡಕ್ ಹೋಗ್ಬಾರ್ದು. ಇವತ್ತಿಗೆಲ್ಲ ಹೇಳೋದಷ್ಟೇ, ಜಸ್ಟ್ ಏನ್ ಹುಡುಗಿ 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 ಅಂತ ಏನಿರುತ್ತೆ. ಮೂವ್ ಆನ್ ಆದ್ರೆ ಇನ್ನೊಂದು ಹುಡುಗಿ ಸಿಗತ್ತೆ. ಜೀವನದಲ್ಲಿ ದುಡ್ಡು ಮಾಡಿ ಹುಡುಗಿ ಕ್ಯೂ ನಿಲ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ಮಹಾಜನತೆಗೆ ಪ್ರಶ್ನೆ ರೂಪದಲ್ಲಿ ಕೇಳಿ ಅಂತ ಹೇಳಿ ತುಂಬ ದಿವಸದಿಂದ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಅವ್ರ ಜೀವನದಲ್ಲಿ ಒಂದು ಹುಡುಗಿನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರಂತೆ. ಆ ಹುಡುಗಿ ಕೂಡ ಅವ್ರನ್ನ ಇಷ್ಟಪಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಒಂದಿನ ಇದ್ದಕ್ಕಿದ್ದಂತೆ ಕಾಲ್ ಮಾಡಿ ನಮ್ಮ ಅಪ್ಪ ಅಮ್ಮ ನನ್ನ ಮದುವೆನ ಫಿಕ್ಸ್ ಮಾಡಿದ್ದಾರೆ, ನಾಳೆ ಬೆಳಗ್ಗೆ ನನ್ನ ಮದುವೆ, ನೀನು ಮದುವೆಗೆ ಬರಬೇಕು ಅಂತ ಕೇಳಿದ್ರಂತೆ. ಸೊ ಇದೇ ಪ್ರಶ್ನೆನ ಇವತ್ತು ನಾನು ಮಹಾಜನತೆ ಕೇಳ್ತಾ ಇದ್ದೀನಿ. ಅವ್ರೇನಾದರೂ ಈ ಸಿಚುವೇಶನ್ ಇದ್ದರೆ ಏನು ಮಾಡ್ತಾಯಿದ್ರು, ಯಾವ ರೀತಿ ರಿಯಾಕ್ಟ್ ಮಾಡ್ತಾಯಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ಹೋಗಿ ನಮ್ಮ ಮಹಾಜನತೆನೇ ಮಾತಾಡ್ಸೋಣ ಬನ್ನಿ. ನೋಡಿ, ನಿಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್. ಭರತ್. ನಾನು ನಿಮಗೆ 2 ಪ್ರಶ್ನೆಗಳನ್ನ ಕೇಳ್ತೀನಿ, ಹಾನೆಸ್ಟ್ ಉತ್ತರ ಕೊಡಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು, ಡವ್ ಮಾಡಬಾರ್ದು. ಆಯ್ತು. ಇಲ್ಲಿವರೆಗೂ ನಿಜವಾಗ್ಲೂ ಲವ್ ಮಾಡಿದ್ದೀರಾ? ಮಾಡಿಲ್ಲ. ಲವ್ ಮಾಡಿಲ್ಲ. ನೀವು ಹೇಳೋದ್ರಲ್ಲೇ ಗೊತ್ತಾಗ್ಬಿಡ್ತೀನಿ. ಲವ್ ಏನ್ ಮಾಡಿಲ್ಲ, ಅಷ್ಟೇ ಒಂದ್ ಸೈಡ್ ತರ. ಅದು ಲವ್ ಬ್ರೋ, ಅದು ಲವ್ ಬ್ರೋ. ಮಾಡಿಲ್ಲ. ಅಮೂಲ್ ಬೇಬಿ ತರ ಇದೆ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೀಯಾ ಹೇಳು? ಏನಾದ್ರು ಇಷ್ಟಪಟ್ಟಿದ್ದೀರಾ? ಇಲ್ಲ. ಯಾರು ಇಷ್ಟ? ಅದ್ಯಾಕ್ರಿ ಇಲ್ಲ ಹಂಗ ಹೇಳ್ತಾ ಇದೀರಾ? ನಾನೇನೋ ಕೊಲೆ ಮಾಡಿದೀರಾ ಅಂತ ಕೇಳಿಲ್ಲ, ಇಷ್ಟಪಟ್ಟಿದ್ದೀರಾ ಅಂತ. ಇಷ್ಟಪಟ್ಟಿಲ್ಲ. ಯಾರನ್ನು ಇಷ್ಟಪಟ್ಟಿಲ್ಲ? ನಿಜವಾಗ್ಲೂ ಪ್ರೀತಿ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರ್ತಾವಲ್ಲ ಬ್ರೋ, ಫುಲ್ ಲಾಯಲ್ಟಿ ಆಗಿ ಇರ್ಬೋದೋ ಇಲ್ಲೋ ನಂಗೆ ಗೊತ್ತಿಲ್ಲ. ನಿಮಗೆ ನಿಮ್ಮೇಲೆ ಸತ್ಯ ಹೇಳ್ತೀನಿ, ಹುಡುಗರು ಎಷ್ಟು ಜೆನ್ಯೂನ್ ಆಗಿ ಹೇಳ್ತಾರೆ, ಅವರೇ ಹೇಳ್ತಾರೆ, ಬ್ರೋ ನಾನು ಅವಳಿಗೆ ಲಾಯಲ್ ಆಗಿರ್ತೀನೋ ಅಲ್ವಾ ನನಗೆ ಗೊತ್ತಿಲ್ಲ ಏನಕ್ಕೆ ಪ್ರೀತಿ ಮಾಡೋದು ಅಂತ. ನಿಮ್ಮ ಹೆಸರು? ಜೈ ಜಡೇಜಾ ಅಂತ. ಜೈ ಜಡೇಜಾ. ಜೈ ಜಡೇಜಾ. ಓಕೆ, ಎಲ್ಲಿನವರು? ಕರ್ನಾಟಕದವ್ರೇನಾ? ಆಕ್ಚುಲಿ ಫ್ರಮ್ ಗುಜರಾತ್, born and brought up in Bangalore. ಓ ಸೂಪರ್, ಕನ್ನಡ ಚೆನ್ನಾಗಿ ಮಾತಾಡ್ತೀರಾ. ಕರ್ಮಭೂಮಿ ಇದೆ ಅಂದ್ರೆ ಖಂಡಿತ ಕನ್ನಡ ಮಾತಾಡಲೇಬೇಕು. ನೀನು ಆ ಥರ ಬ್ರೋ ಎಲ್ಲರೂ ನಿಮ್ಮ ಥರ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬ್ರೋ. ಬ್ರೋ ಇಲ್ಲಿವರೆಗೂ ಏನಾದ್ರು ಲವ್ ಮಾಡಿದ್ದೀರಾ? ಹೌದು, ಖಂಡಿತ ಮಾಡಿದ್ದೀನಿ. ಹೌದು, ಮಾಡಿದ್ದೀವಿ. ನೀವು ಮಾಡಿದೀವಿ ಬ್ರೋ. ಇನ್ನು ಜೊತೆಗಿದ್ದಾರಾ ಬ್ರೋ? ಇಲ್ಲ, ಬ್ರೇಕಪ್ ಆಗಿ ಜೊತೆಗಿದ್ರು ಬ್ರೇಕಪ್ ಆಗ್ಬಿಟ್ಟಿದೆ. ಒಂದೋಗಿದೆ ಒಂದಿದೆ. ಒಂದಿದೆ. ಇಲ್ಲ, ಇವಾಗ ಬ್ರೇಕಪ್ ಆಗಿ. ಬ್ರೇಕಪ್ ಆಗಿ. ಗುರು, ನನ್ಗೆ ಎಲ್ರಿಗೂ ಏನಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ, ಅಟ್ಲೀಸ್ಟ್ ಯಾರಾದ್ರೂ ಒಬ್ರಾದ್ರು ಇಲ್ಲ ಬ್ರೋ ನಾನು ಪ್ರೀತಿಸಿರೋ ಹುಡುಗಿ ನನ್ನ ಜೊತೆಗೆ ಇದ್ದಾಳೆ, ಇಬ್ರು ಜೊತೆಗಿದ್ದೀವಿ, ಮದುವೆ ಆಗ್ತೀವಿ ಅಂತ ಒಂದು ಉತ್ತರ ಆದ್ರೂ ಬರುತ್ತಾ ಅಂತ ಕೇಳ್ತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ಒಬ್ರು ಕೂಡ ಸಿಗಲ್ಲ ಅಂತವ್ರು ಯಾರು ಸಿಗಲ್ಲ. ಯಾಕೆ ಸಿಗಲ್ಲ? ಹುಡುಗಿರವ್ರು ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ ಗುರು. ಚೆನ್ನಾಗಿರ್ತಾರೆ ಫಸ್ಟ್ಗೆ ಎಲ್ರು, ಆಮೇಲೆ ತಾನೇ ಬ್ರೇಕಪ್. ಸ್ಟಾರ್ಟಿಂಗ್ ಎಲ್ರು ದೇವತೆ, ಆಮೇಲೆ ದೆವ್ವಗಳ. ಜೀವನದಲ್ಲಿ ಏನಾದ್ರು ಲವ್ ಮಾಡಿದಿರಪ್ಪ ಇಲ್ಲಿವರೆಗೂ? ಮಾಡಿದೀನಿ. ಮಾಡ್ತವ್ರೆ, ಮದುವೆನೂ ಕೂಡ ಆಗಿದ್ದೀನಿ. ಮದ್ವೆನೂ ಆದ್ರ? ಮದುವೆನೂ ಆಗಿದ್ದೀನಿ. ಅಲ್ಲ ನನ್ನ ಜೀವನ ಇವತ್ತು ಸಾರ್ಥಕ ಆಗೋಗ್ಬಿಡ್ತು ಬ್ರೋ. ಎಷ್ಟು ಜನ ಮಾತಾಡ್ಸಿದೀನಿ ಅಂತ, ಒಂದು 23 ಜನ ಮಾತಾಡ್ಸಿದೀನಿ. ಇಲ್ಲಿವರೆಗೂ ನಮ್ಮ ಹುಡುಗರು ಹೇಳಿದ್ ಒಂದೇ, ಬ್ರೋ ಲವ್ ಮಾಡಿದೆ ಬ್ರೋ, ಲವ್ ಮಾಡಿದ ಹುಡುಗಿ ಸಿಕ್ಕಿಲ್ಲ ಬ್ರೋ. ಬ್ರೋ ನಿಜ ಖುಷಿ ಆಯ್ತು ಬ್ರೋ. ಈಗಿನ ಕಾಲ ನೀವೇ ಪುಣ್ಯವಂತರು. ಆಕ್ಚುಲಿ ಲವ್ ಮಾಡೋದಕ್ಕೆ ಮುಂಚೆ ಸಿಂಗಲ್ ಅನ್ಕೊಂತಾರೆ, ಯಾರು ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ ಅಂತ. ಮದುವೆ ಆದ್ಮೇಲೆ ಸಿಂಗಲ್ ಆಗ್ಬಿಡ್ತೀವಿ. ಅದೇಂಗೋ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತಲ್ವಾ, ಹಂಗೆ ಫ್ರೆಂಡ್ ಸರ್ಕಲ್. ಸೊ ಜೊತೆಲಿರೋರೆಲ್ಲ ಆಚೆ ಕಡೆ ಹೋಗ್ಬಿಟ್ಟಿರ್ತಾರೆ. ಈಗ ಗೊತ್ತಾಯ್ತು. ಜೀವನದಲ್ಲಿ ನೀವು ಯಾವ್ದೋ ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀರಾ, ಅವಳು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ಅವಳನ್ನೇ ಮದುವೆ ಆಗ್ಬೇಕು ಅಂತ ನೀವು ಪ್ರಾಮಿಸ್ ಮಾಡಿರ್ತಾರೆ, ಅವಳು ಪ್ರಾಮಿಸ್ ಮಾಡಿರ್ತಾರೆ, ಎಲ್ಲ ಇರುತ್ತೆ. ಸಡನ್ ಆಗಿ ಒಂದಿನ ಫೋನ್ ಬರುತ್ತೆ ಬ್ರೋ, ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನನ್ನ ಮದುವೆ ಮಾಡ್ತಾ ಇದ್ದಾರೆ, ನೀನು ನನ್ನ ಮದುವೆಗೆ ಬರಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀರಾ ಬ್ರೋ? ಯಾವ ಥರ ರಿಯಾಕ್ಟ್ ಮಾಡೋದು ಒಂದು ಅರ್ಥ ಆಗಲ್ಲ ಬ್ರೋ. ಅದು ಏನು ಮಾಡಲಿ ನಾನು, ಏನು ಹೇಳಲಿ? ಹೋಗಲ್ಲ ಬ್ರೋ, ಹೋಗಲ್ಲ. ನೀವಾದ್ರೆ ಹೋಗಲ್ಲ? ಗ್ಯಾರಂಟಿ ಹೋಗಲ್ಲ ಬ್ರೋ. ಫುಲ್ ಸೈಲೆಂಟ್ ಆಗ್ಬಿಡ್ತೀವಿ, ನಮ್ಮ ಪಾಡಿ ನಾವು ಆಗ್ಬಿಡ್ತೀವಿ. ಅವು ಮತ್ತೆ ಮೆಮೊರಿ ಸುಮ್ಮನೆ ಏನಕ್ಕೆ, ಫುಲ್ ಸೈಲೆಂಟ್ ಆಗ್ಬಿಡೋದೇ ಬೆಟರ್ ಹುಡುಗರಿಗೆ. ಹೋಗಲ್ಲ ಅವಳ ಮದುವೆಗೆ, ಹೋಗಲ್ಲ. ಅವಳ ಮದುವೆಗೆ ಹೋಗಿ ಕಣ್ಣೀರು ಹಾಕಲ್ಲ. ಅಲ್ಲಿ ಹೋಗಿ ಚೆನ್ನಾಗಿರಮ್ಮ ಅಂದ್ಬಿಟ್ಟು ಸುಮ್ಮನೆ ಇರ್ತೀವಿ ಅಷ್ಟೇ. ಅವಳು ಚೆನ್ನಾಗಿದ್ರೆ ಸಾಕಷ್ಟೆ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ.
ನಿಜವಾಗ್ಲೂ ಟ್ರೂ ಆಗಿ ಯಾವ ಹುಡುಗ ಲವ್ ಮಾಡಿರ್ತಾನೆ ಆ ಹುಡುಗ ಯಾವಾಗ್ಲೂ ಬಯಸೋದು ಆ ಹುಡುಗಿ ಮೋಸ ಮಾಡಿದ್ರು ಪರವಾಗಿಲ್ಲ, ನಾನ್ ಪ್ರೀತಿಸಿದ ಹುಡುಗಿ ಎಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸೋದು. ಎಂತಹ ಮಾತು ಹೇಳಿದ್ರೆ ತಂದೆ. ಅಷ್ಟೇ ಬ್ರೋ, ಎಲ್ಲ ಹುಡುಗರು ಹಂಗೆ. ಹುಡುಗರು ಪ್ಯೂರ್ ಲವ್ ಬ್ರೋ, ಹುಡುಗರು ಪ್ಯೂರ್ ಲವ್. ಬ್ರೋ ಲಾಸ್ಟ್ ಕ್ವಶನ್, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬಂದ್ಬಿಟ್ಟು ನಿಮ್ಮ ಹತ್ರ ಮಚ್ಚ ನಾನು ಯಾರನ್ನೋ ಒಂದು ಹುಡುಗಿನ ತುಂಬಾ ಟ್ರೂ ಆಗಿ ಲವ್ ಮಾಡ್ತಾ ಇದೀನಿ, ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದೀನಿ ಅಂದಾಗ ನಿಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಿರಲ್ಲ, ನೀವ್ ಏನ್ ಹೇಳ್ತೀರಾ ಅವ್ರಿಗೆ? ಬೇಡ ಮಚ್ಚ, ಸುಮ್ನೆ ಜೀವನ ಹಾಳು ಮಾಡ್ಕೋಬೇಡ, ಟ್ರೂ ಅಂತ. ಅವಳು ಎಷ್ಟು ದಿನ ಇರ್ತಾಳ, ನೀನು ಔಷಧ ಅಷ್ಟೇ ಇರು. ಅವ್ಳು ಬಿಟ್ಟು ಹೋದ್ಮೇಲೆ ಬಿಟ್ಟು ಹೋಗು, ನಾನು ಇನ್ನೊಂದು ನೋಡ್ತೀನಿ ಅಷ್ಟೇ. ಅವಳು ಇನ್ನೊಬ್ರು ನೋಡ್ಬೇಕಾದ್ರೆ ನಾನು ಇನ್ನೊಬ್ಳು ನೋಡ್ಬೇಕೇನು, ಅವಳು ಇನ್ನೊಬ್ರು ನೋಡ್ತಾನೆ ಅಂದ್ರೆ ನಾನು ಇನ್ನೊಬ್ರು ನೋಡ್ಬೇಕು ಅಷ್ಟೇ. ನಿಜ ಹೇಳಿ, ನಿಮ್ ಹುಡುಗಿ ಬಿಟ್ಟು ಹೋಗಿದ್ಮೇಲೆ ಬೇರೆ ಹುಡುಗಿನ ಕಾಳಾಕದ್ರ? ಇಲ್ಲ ಬ್ರೋ, ಹಾಕಿಲ್ಲ. ಮಾತಾಡೋದು ಈಸಿ ಬ್ರೋ. ಆಗಲ್ಲ ಬ್ರೋ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅವಳ ಮೇಲೆ ಹುಟ್ಟಿರೋ ಪ್ರೀತಿ ಇನ್ನೊಬ್ರ ಮೇಲೆ ಹುಟ್ಟಕ್ಕಾಗಲ್ಲ. ಪರವಾಗಿಲ್ಲ, ನಂಗೇನು ಮನ್ಸು ನೋವಾಗುತ್ತೆ, ಆದರೂ ಅವ್ರು ನಂಗೆ ಅಷ್ಟು ಪ್ರೀತಿಯಿಂದ ಕರ್ತಾರ ಅಂದ್ರೆ ನಾನು ಖಂಡಿತ ಹೋಗ್ತೀರಾ? ಜೀವನದಲ್ಲಿ ನೀವು ಯಾರನ್ನೋ ಒಬ್ಬರನ್ನ ತುಂಬಾ ಇಷ್ಟಪಟ್ಟಿದ್ದೀರಾ, ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಸೊ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಎಷ್ಟೋ ವಿಷಯಗಳನ್ನ ಹಂಚ್ಕೊಂಡಿರ್ತೀರಾ, ಮಾತಾಡಿರ್ತೀರಾ, ಎಲ್ಲ ಆಗಿರುತ್ತೆ. ಸಡನ್ ಆಗಿ ಒಂದಿನ ಕಾಲ್ ಬರುತ್ತೆ ಆ ಹುಡುಗನಿಂದ, ನಾಳೆ ಬೆಳಗ್ಗೆ ನಮ್ಮ ಮನೆಯಲ್ಲಿ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ, ನಾನು ಮದುವೆ ಆಗ್ತಾ ಇದ್ದೀನಿ, ನೀನು ಆ ಮದುವೆಗೆ ಬರಬೇಕು ಅಂತ ಹೇಳ್ತಾನೆ. ಹೋಗಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ಮೇ ಬಿ. ಅಲ್ಲ, ಅವಾಗ ಹಿಂಗ್ ರಿಯಾಕ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ? ಹರ್ಟ್ ಆಗುತ್ತೆ. ಆಬ್ವಿಯಸ್ಲಿ ಹರ್ಟ್ ಆಗ್ಲೇಬೇಕು, ಲವ್ ಮಾಡಿದ್ದೀರಿ, ಹರ್ಟ್ ಆಗದೆ ಖುಷಿ ಪಡ್ತೀರಾ, ಹೋಗ್ಬಿಟ ಅಂತ. ಮದುವೆ ಹೋಗ್ತೀರಾ? ಇಲ್ಲ ಅನ್ಸುತ್ತೆ. ನೀವೇನ್ ಮಾಡ್ತೀರಾ? ಇಲ್ಲ, ಆ ಹುಡುಗನಾದ್ರೂ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಅಷ್ಟೇ. ಸೀರಿಯಸ್ ಆಗಿ ಹೆಣ್ಮಕ್ಳು ಹಿಂಗೆಲ್ಲ ಬಯಸ್ತಾರೆ? ಅಟ್ಲೀಸ್ಟ್ ನಮ್ ಜೊತೆ ಅಂತೂ ಖುಷಿಯಾಗಿರಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಾದ್ರೂ ಅಟ್ಲೀಸ್ಟ್ ಅವರಾದ್ರೂ ಚೆನ್ನಾಗಿರ್ಲಿ ಅಂತ. ಸೊ ಹಿಂಗೆ ಯೋಚನೆ ಮಾಡ್ತೀರಾ? ಇದೇ ತರ. ಈ ತರ ಹುಡುಗರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಮಾಡಲ್ಲ. ಚಾನ್ಸ್ ಇಲ್ಲ, ಮಾಡಲ್ಲ. ಹೆಣ್ಮಕ್ಳು ಹೇಳ್ಕೊಂಡ್ಬಿಟ್ರು 100% ಮಾಡಲ್ಲ. ಓಕೆ, ಹೆಣ್ಮಕ್ಳು ಈ ತರ ಮಾಡ್ತಾರಾ? ಮಾಡ್ತಾರೆ. ಒಳ್ಳೆ ಹೆಣ್ಮಕ್ಳು ಸತ್ತಪ್ಪ ಅಂತ ಇದ್ದಾರೆ. ನೀವು ಹೇಳಿದ್ರಲ್ಲ ಹೆಣ್ಮಕ್ಳು ಮಾಡ್ತಾರೆ ಅಂತ, ನಿಮ್ ಪ್ರಕಾರ ಏನಕ್ಕೋಸ್ಕರ ಹೆಣ್ಮಕ್ಳು ಈ ತರ ಮಾಡ್ತಾರೆ? ಒಬ್ಬನ ಇಷ್ಟಪಟ್ರು ಫ್ಯಾಮಿಲಿ, ಅಪ್ಪ ಅಮ್ಮ. ನಮ್ಗೆ ಅಪ್ಪ ಅಮ್ಮ ಇಲ್ವಾ? ಬಾಯ್ಸ್ ಅಂದ್ರೆ ಫೇಸ್ ಮಾಡ್ತಾರೆ, ನೀವ್ ಯಾಕೆ ಫೇಸ್ ಮಾಡಲ್ಲ? ಅಂದ್ರೆ ಆತರ ಕ್ರಿಟಿಕಲ್ ಸಿಚುಯೇಷನ್ ಫೇಸಸ್ ಆಗುತ್ತಲ್ಲ, ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ತುಂಬಾ ಯಾರು ಪೇರೆಂಟ್ಸ್ ನ ಇಷ್ಟಪಡ್ತಾರೆ ಮತ್ತೆ ಅವ್ರ ಇಷ್ಟಂತಾನೆ ಮಾಡೋರು ಇರ್ತಾರೆ ಪೇರೆಂಟ್ಸ್, ಬಟ್ ಎಲ್ಲೋ ರೇರ್ ಕೇಸಲ್ಲಿ ಗಂಡ್ ಮಕ್ಳು ಇಷ್ಟಪಡೋದು ಬರೀ ಹುಡುಗಿರ್ನ ಮಾತ್ರ, ಅಪ್ಪ ಅಮ್ಮನಲ್ಲ ಅಂತ. ಆಕ್ಚುಲಿ ಅವರು ತುಂಬಾನೇ ಇಷ್ಟಪಡ್ತಾರೆ, ಅಂದ್ರೆ ಅವ್ರು ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಗರ್ಲ್ಸ್, ಅದಕ್ಕೋಸ್ಕರನೇ ಅಪ್ಪ ಅಮ್ಮ ನಾನು ವಿಷ ಕುಡಿತೀನಿ 2 ಡ್ರಾಪ್ ಕಣ್ಣೀರ್ ಹಾಕಿದ ತಕ್ಷಣ ನೀನ್ ಬೇಡ, ಆತರ ಇಲ್ಲ. ತುಂಬಾ ಫೈಟ್ ಮಾಡ್ತಾರೆ, ಆಗೋದೇ ಇಲ್ಲ ಅಂತ ರೇರ್ ಕೇಸಲ್ಲಿ ಅವ್ರು ಹೇಳ್ದಾಗ ಕೇಳೋ ಅಂತ ಸಿಚುಯೇಷನ್ಸ್ ಬರುತ್ತೆ. ನಿಮ್ ಪ್ರಕಾರ ಗಂಡ್ ಮಕ್ಳು ಮನೆಯಲ್ಲಿ ಓಕೆ ಇದೇ ತರ ಹುಡುಗಿನ ಇಷ್ಟಪಡ್ತೀನಿ ಅಂದಾಗ ಅಪೋಸ್ ಮಾಡಲ್ಲ. ಹುಡುಗಿಂದ ಅಪ್ಪ ಅಮ್ಮ ಇರ್ತಾರಲ್ವಾ ಹುಡುಗರ ಮೇಲೆ, ಓಕೆ ನಮ್ಮ ಮಗ ಆಲ್ರೆಡಿ ಹಾಳಾಗಿದ್ದಾನೆ, ನಮ್ಮ ಮಗ ಅಂತೂ ನಮ್ಮ ಮಾತಂತೂ ಕೇಳಲ್ಲ, ಅಟ್ಲೀಸ್ಟ್ ಆ ಹುಡುಗಿ ಆದ್ರೂ ಮಾತು ಕೇಳ್ತಾನೆ ಅಂತ ಒಪ್ಕೊಳ್ತಾರೆ ಜಾಸ್ತಿ ಕೇಸಲ್ಲಿ. ನೋಡಿ ಬೇಕಾದ್ರೆ ನೀವು ಹುಡುಗರು ಯಾವಾಗ್ಲೂ ಓಪನ್ ಆಗಿ ಮನೇಲಿ ಹೋಗಿ ಹೇಳ್ಕೊಳ್ತಾರೆ, ಅಪ್ಪ ಅಮ್ಮ ಸಿಸ್ಟರ್ ಮುಂದೆ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ, ಆದ್ರೆ ಹುಡುಗಿರು ಹೇಳ್ಕೊಳಲ್ಲ. ಹುಡುಗಿರು ಬಾಯ್ ಫ್ರೆಂಡ್ ಇರೋ ಅವ್ನ ಫ್ರೆಂಡ್ಗೆ ಹೇಳಲ್ಲ ಅವ್ನ ಲವ್ ಮಾಡ್ತಾ ಇದೀನಿ ಅಂತ, ಯಾಕಂದ್ರೆ ಪಬ್ಲಿಸಿಟಿ ಇಷ್ಟ ಆಗಿರಲ್ಲ. ಏನ್ ನಮ್ಗೇನ್ ಪಬ್ಲಿಸಿಟಿ ಇಷ್ಟ ಇರಲ್ಲ. ನನ್ನೊಂದು ಸಿನಾರಿಯೋ ಹೇಳ, ನನ್ನ ಸಿನಾರಿಯೋದಲ್ಲಿ ಏನಾಗಿತ್ತು ಅಂತಂದ್ರೆ, ನಾನು ಒಂದು ಹುಡುಗಿನ ಹಿಂಗೆ ನೋಡ್ದೆ, ಹುಡುಗಿ ಚೆನ್ನಾಗಿದ್ಲು, ಸದಾ ಇದ್ಲು, ನಾನು ಅವಳನ್ನ ಕೇಳ್ದೆ ಡು ಹ್ಯಾವ್ ಬಾಯ್ ಫ್ರೆಂಡ್? ನೋ ನಾನು ಬೈ ಬರ್ತ್ ಸಿಂಗಲ್ ಅನ್ಬಿಟ್ಲು ಅವಳು. ಓಕೆ ದೆನ್ ಇಫ್ ಶಿ ಸಿಂಗಲ್ ಶಿ ಇಸ್ ರೆಡಿ ಟು ಮಿಂಗಲ್ ಅಂತ ನಾನು ಅನ್ಕೊಂಡು ಏನು ಅವಳಿಗೆ ಚಾಕ್ಲೇಟ್ ಕೊಡೋದೇನು, ಐಸ್ ಕ್ರೀಮ್ ಕೊಡ್ಸೋದೇನು ಎಲ್ಲ ಅಂದ. ಆಮೇಲೆ ನೋಡ್ತೀನಿ ಅವ್ರ ಬಾಯ್ ಫ್ರೆಂಡ್ ನನ್ನ ಫ್ರೆಂಡು. ಖತಮ್, ಗುಡ್ ಬಾಯ್ ಗಯಾ. ಇದೇನು ರೈಫೈ ವಿಡಿಯೋ ಚೆನ್ನಾಗಿದೇನ್ರಿ ಸ್ಟೋರಿ? ನಾನು ವ್ಯತೆ ಹೇಳ್ಕೊಂತ ಇದ್ದೀನಿ ನಿಮ್ಮ ಹತ್ರ. I'll be happy to go to her wedding if she's happy getting married to someone else. If a girl wants to marry a guy, yeah, she can. She can tell 101 reasons at her home. Even I did it. It has happened. Seriously? Yes. Every girl needs a man who is very successful, who has 4-5 cars, a very good home. She doesn't care if he looks good or not. She doesn't care if he's a fat or not. When she likes a person, when she is in her teen, she will look all the qualities, her good looks, this. But when it comes to a marriage, she'll always go for the money. Yeah. People nowadays, if you tend to see women or females, if you tend to ask about love, there is no one serious in this generation, I guess. I love you. ಕನ್ನಡದಲ್ಲಿ ಹೇಳಿ ಬ್ರೋ. ನಾನೇನು ಮದುವೆ ಮಾಡ್ಕೊಂತೀನಿ, ನಿನ್ನ ಜೊತೆ ಲೈಫ್ ಸೆಟ್ ಮಾಡ್ಕೊಬೇಕು, ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಬ್ರೋ. ಮುಂಚೆ ಟೈಮ್ ಬತ್ತಾ ಇದ್ದಂಗೆ ಆಪ್ಷನ್ಗಳು ಚೆನ್ನಾಗಿ ಸಿಕ್ಕಿದ್ರೆ ನಮ್ಮಂಥ ಆಪ್ಷನ್ಸು ಬೇರೆಯವ್ರಿಗೆ ಇಷ್ಟ. So it should never be an option, simple as that. It should be a choice to a woman or a girl. So yeah, try finding a girl or a woman who just tend to be yours, not
everyone else. ನಿಜ ಅರ್ಥ ಮಾಡ್ಕೊಳೋಣ ಅಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಬಿಡ್ತಾರೆ ಅವರು. ಹೌದು ಬ್ರೋ, ಈಗ ನೀವು ಯಾವ್ದೇ ಹುಡುಗಿ ಬಂದು ಕೇಳಿದಿದ್ರು ಅವಳಿಗೆ ನಾನು ಬೇರೆ ತರಾನೇ ಆನ್ಸರ್ ಕೊಟ್ಬಿಡ್ತಾ ಇದೆ. ಯಾ you're a guy, you're asking me being a guy I can understand what you're trying to ask, but being a girl what should ask, ನೀನೇ ಎಂತಕ್ಕೆ ಅವಳನ್ನ ಬಿಟ್ಟು ನನಗೆ ಎಂತಕ್ಕೆ ಇಷ್ಟಪಟ್ಟೆ ಅಂತ. ಅದನ್ನು ಅವಳೇ ಮಾಡ್ತಾಳೆ. ನಾಳೆ ಅವಳು ನನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತಾಳೆ, ಅದನ್ನು ಬೇರೆಯವ್ರು ಬಂದು ನನಗೆ ಅದೇ ಕೇಳೋದು. ಸೊ ಇಟ್ ಇಸ್ ಆಲ್ ಸೇಮ್ ಬ್ರೋ, ಇಟ್ ಇಸ್ ಅ ಸೈಕಲ್ ಚೇಂಜ್. ಅಷ್ಟೇ. ಇವಾಗ ಹೌ ಡು ಯು ಡೀಲ್ ವಿತ್ ಗರ್ಲ್ಸ್ ಅಂದ್ರೆ ಇದು ಪರ್ಸನಲ್ ನನ್ನ ಕಡೆ No, do you think like is it a time to deal with girls or make money, have a good home, keep your parents happy? Like yeah, even I was in a good relationship for many 3-4 years right behind now. But yeah, after all this I thought bro, making money is more important in life than having a girl. ನೋಡ್ರಿ ಇವತ್ತು ಇಷ್ಟ ಅವಳೆ ಅಂದ್ಬಿಟ್ಟು 3 ವರ್ಷ 4 ವರ್ಷ ಜೊತೆಗಿರ್ತಾರೆ. ಅದ್ರಾದ್ಮೇಲೆ ಟೈಮ್ ಬರ್ತಾ ಇದ್ದಂಗೆ ಆಪ್ಷನ್ಸ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಚೇಂಜ್ ಆಗೋಗ್ಬಿಡ್ತೇವೆ. ಹಾರ್ಶ್ ರಿಯಾಲಿಟಿ ಬಟ್ ಇದು ಬ್ರೋ, ನಿಜ ಇಟ್ಸ್ ಅ ಫ್ಯಾಕ್ಟ್ ಬ್ರೋ. ಇವತ್ತು who won't tend to like yeah, every girl need a guy, even though she is not educated, she needs an educated guy. ಅವಳು ಓದಿಲ್ಲ ಅಂದ್ರೂ ಒಬ್ಬ ಓದಿರೋನೇ ಬೇಕು ಅವನಿಗೆ. ಅವ್ನು ಸಾಯೋ ಗಂಟೆ ಜೊತೆಗಿರ್ತೀನಿ ಅಂತಾಳೆ, 4 ದಿವಸ ಆದ್ಮೇಲೆ ಬೇರೆ ಒಂದ್ ಜೊತೆ ಓಡಾಡ್ತಾ ಇರ್ತಾರೆ. ಬ್ರೋ ಇವತ್ತು ಐಫೋನ್ ಕೊಟ್ಟಿರೋಳಲ್ಲಿ ಎಲ್ಲೋ ಅವಳೆ ಅಲ್ಲ, 7ಕ್ಕೆ ಸಂಬಂಧ ಇಲ್ಲ, ಇವನಿಗಿಲ್ಲ. ಅವ್ನ ಐಫೋನ್ ಇವತ್ತು ಇದು EMI ಕಟ್ಟವನೆ. ಸೀರಿಯಸ್ ಆಗಿ ನನ್ನ ಫ್ರೆಂಡ್ಗೂ ಇದಾಗಿದೆ ಬ್ರೋ. ಇದ್ಯಾದ್ ಬ್ರೋ ಬಾಳು, ಅವ್ನ ಅವ್ರ ಅಮ್ಮಂಗ್ ಕೊಟ್ಟಿಲ್ಲ, ಅವ್ರ ತಂಗಿ ಕೊಡ್ಸಿಲ್ಲ, ಹೋಗಿ ಯಾವ್ದೋ ಹುಡುಗಿ ಕೊಟ್ಟವ್ನು ನೆನ್ನೆ ಮೊನ್ನೆ ಸಿಕ್ಕಿರೋಳಿಗೆ. ನಾನು ಇದೆ ಅಂದೆ, ನೀನ್ ಜೀವನದಲ್ಲಂತೂ ಉದ್ಧಾರ ಆಗಲ್ಲ ಅಂದ್ಬಿಟ್ಟಿದ್ದೀನಿ. ಸೀರಿಯಸ್ ಆಗಿ ಹೇಳ್ತೇನೆ, ನಿಮ್ಮ ಮಾತು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಯು ಆರ್ ಜಸ್ಟ್ ಸ್ಪಿಟ್ಟಿಂಗ್ ಆಲ್ ದ ಟ್ರೂತ್. Yeah bro, see being fact is good. Like people might feel you know, like they might think ಏನ್ ಈ ಥರ ರೂಢಾಗಿ ಹೇಳ್ತಾನೆ, ಈ ಥರ ಬಾಯ್ಗೆ ಬಂದಿದ್ದೆಲ್ಲ ಇರೋದನ್ನ ನಿಜ ಹೇಳ್ತಾ ಇದ್ದೀನಿ. ಪೀಪಲ್ ಕ್ಯಾನ್ ಜಸ್ಟ್ ಎಕ್ಸೆಪ್ಟ್ ದ ಫ್ಯಾಕ್ಟ್. ಅದು ನಿಜ. ಅವ್ರಿಗೆ ಯಾರು ಅದನ್ನ ತಗೊಳಕ್ಕಾಗಲ್ಲ. ಏನು ಹಿಂಗೆಲ್ಲ ಮಾತಾಡ್ತಾವೆ ಹುಡುಗಿರ ಬಗ್ಗೆ, ಇರೋದು ನಿಜಾನೇ ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಇಸ್ ಕಮಿಂಗ್ ಔಟ್. ಸೊ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅಷ್ಟೇ ಆ ಪೇನ್ ಗೊತ್ತಿರುತ್ತೆ. ಇವಾಗ ಅಪ್ಪ ಅಮ್ಮನ ನೋಡಿದ ಹುಡುಗನ ಮದುವೆ ಆಗ್ತಾ ಏನಂದ್ರೆ ಓಕೆ ಸರಿ ಆಗು ಪರವಾಗಿಲ್ಲ ಅಂದ್ರೆ ಇಷ್ಟು ದಿವಸ ಇದ್ದಿದ್ದೇನಾಗಾದ್ರೆ ಕ್ವಶನ್ ಕೇಳ್ಬೇಕಾಗಿರೋದು ಒಂದೇ, ಇಷ್ಟು ದಿವಸ ಇದ್ದಿದ್ದೇನಾಗಾದ್ರೆ ಅಂದ್ರೆ ಒಂದು ಇಲ್ಲ ಶೋಕಿಗೋಸ್ಕರ ಆಗಿರ್ಬೋದು, ಇಲ್ಲಾಂದ್ರೆ ಬಾಯ್ ಫ್ರೆಂಡ್ ಇದ್ದಾನ, ಬಾಯ್ ಫ್ರೆಂಡ್ ಬೇಕು ನಮಗೆ, ಒಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ಕಾರಣಕ್ಕೆ ಓಕೆ ಡನ್ ಒಪ್ಕೋಣ. ಮದುವೆ ಆಗಬೇಕು ಅಂತ ಹೇಳಿದ್ರೆ ಮಾತ್ರ ಲವ್ ಮಾಡಬೇಕು, ಇಲ್ಲಾಂದ್ರೆ ಲವ್ ಮಾಡಕ್ಕೆ ಹೋಗ್ಬಾರ್ದು. ವ್ಯಾಲಿಡ್ ಪಾಯಿಂಟ್. ಯಾಕಂದ್ರೆ ಮದುವೆ ಆದ್ಮೇಲೆ ಇಷ್ಟ ಇಲ್ದಿರೋ ಮದುವೆ ಅಂತ ಅನ್ಸ್ಬಿಡುತ್ತೆ ಬ್ರೋ ಅದು. ಇವಾಗ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಡಿಫ್ರೆನ್ಸ್ ಏನಿದೆ. ಲವ್ ಮ್ಯಾರೇಜ್ ಆದ್ರೆ ಓಕೆ 2 ವರ್ಷ ಲವ್ ಮಾಡ್ತೀರಿ, ಇಲ್ಲ 3 years ಲವ್ ಮಾಡ್ತೀರಿ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ಒಬ್ಬರೊಬ್ರು ಗೊತ್ತಿರಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅಪ್ಪ ಅಮ್ಮ ನಿನ್ಸ್ಕೊಂಡು ಮಾಡಿರೋದು, ಸೊ ಕೇಳೋಕೆ ಅವ್ರಿಗಿರುತ್ತೆ. ಸೊ ಲವ್ ಮ್ಯಾರೇಜಲ್ಲಿ ಅಡ್ವಾಂಟೇಜ್ ಏನು ತೊಗೋಬೇಕು ಅಂತ ಹೇಳಿದ್ರೆ ಒಬ್ಬರನ್ನೊಬ್ರು ಫಸ್ಟ್ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ. ನೀವು ಹೇಳಿದ ಎಷ್ಟು ಚೆನ್ನಾಗಿ ಅನಿಸ್ತು ಅಂತ ಅಂದ್ರೆ, ಲವ್ ಮಾಡ್ತೀರಾ ಅಂತಾನೆ ಮದುವೆ ಆಗಿ ಅಷ್ಟೇ. ಮದುವೆ ಆಗ್ಬೇಕು ಅಂತ ಲವ್ ಮಾಡಿ, ಲವ್ ಮಾಡ್ಬೇಕು ಅಂತ ಲವ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು, ಅದು ಬೇಡ. ಯಾಕಂದ್ರೆ ಮದುವೆ ಆದ್ಮೇಲೆ ಜೀವನ ಚೆನ್ನಾಗಿರಲ್ಲ. ಅವರು ನಿಮ್ಮ ಹುಡುಗಿ ನಿಮ್ನ ಬಿಟ್ಟೋದ್ರು ಅಂತ ಅಂದ್ರಲ್ಲ, ಏನಕ್ಕೆ ಅಂತ ಕೇಳ್ಬೋದಾ ಬ್ರೋ? ಅದು ನಮ್ಮ ಪೊಸೆಸಿವ್ನೆಸ್ ಅವ್ರಿಗೆ ಏನಾದ್ರು ತಪ್ಪಾಯ್ತೋ, ಇಲ್ಲ ಅವ್ರ ಮನೆ ಕಡೆಯಿಂದ ಪ್ರೆಷರ್ ಆಯ್ತು, ಅವ್ರೇನು ನಮ್ಗೆ ಉತ್ತರನೂ ಕೊಟ್ಟಿಲ್ಲ. ಅವ್ರನ್ನ ಕೇಳಿದ್ರೆ ನೀನು ನನಗೆ ಇಷ್ಟ ಇಲ್ಲಪ್ಪ, ನನಗೆ ಇವಾಗ ಸಾಕಾಯ್ತು ಅಂತ ಬಿಟ್ಟು ಹೋಗ್ತಾರೆ ಅಷ್ಟೇ. ಪೂರ ಕೇಳಿದವ್ರು ಎಲ್ಲರೂ ಇದೆ ಆನ್ಸರ್ ಹೇಳ್ತಾರೆ ಅಷ್ಟೇ ಬ್ರೋ. ನೀವು ಅಂತ ಟೈಮಲ್ಲಿ ಕೇಳಲ್ಲ, ಓಕೆ ಏನಕ್ಕೆ ಇಷ್ಟ ಇಲ್ಲ ಹೇಳ್ಬಿಟ್ಟು ಹೋಗು ಅಂತ. ಅವ್ರು ಹೇಳಲ್ಲ ಬ್ರೋ, ಹೇಳಿಲ್ಲ ಅಂದ್ರೆ ನಾವೇನು ಕೇಳೋಣ ಬ್ರೋ ಅವ್ರನ್ನ. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ಬೇಕು ಅವ್ರನ್ನ ಅವ್ರ ಪಾಡಿಗೆ. ಸುಮ್ಮನೆ ಏನಕ್ಕೆ ಅವ್ರನ್ನ ಪೇನ್ ಆಗುತ್ತೆ ಅವರು, ಏನಾಗುತ್ತೆ ಬ್ರೋ ಕೇಳಿದಾಗ ನನಗೆ ಪೇನ್ ಆಗ್ತದೆ. ನನ್ನ ಬ್ರೇಕಪ್ ಆಕ್ಚುಲಿ ಆಗಿದ್ದು ಅವ್ರು ಇರೋದು ಲಂಡನ್ ಅಲ್ಲಿ. ಓಕೆ. ಸೊ ಲಂಡನ್ ಅಲ್ಲಿ ನೀವು ಏನ್ ಕೊಟ್ಟಿದ್ ನಂಗೆ ಪರಿಸ್ಥಿತಿ ಅದೇ ಸೇಮ್ ಹಂಗೆ ಆಯ್ತು. ಅವ್ರು ಯಾರನ್ನೋ ಬೇರೆಯವ್ರನ್ನ ಪ್ರೀತಿಸ್ಬಿಟ್ರು. ಅವರು ಲಾಂಗ್ ಡಿಸ್ಟೆನ್ಸ್ ಇತ್ತು ನಮ್ದು. ನಾನ್ ಬೆಂಗಳೂರಲ್ಲಿ, ಅವ್ರು ಲಂಡನ್ ಅಲ್ಲಿ, ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಆಗ್ಬಿಟ್ಟಿತ್ತು. ಅವರು ಇವಾಗ ಮದುವೆ ಮಾಡ್ಕೋಬೇಕಂತ ಇದ್ದಾರೆ. ಸೊ ನಾನು ಇವಾಗ ಸರಿ ಅಂತ ನಾನು ಟ್ರೈ ಮಾಡಿದೆ, ಫೋನ್ ಮಾಡಿದೆ, ಮಾತಾಡಿದೆ. ಅವ್ರು ಏನಂದ್ರು, ಇಲ್ಲ ಕಣೋ ನಂಗೆ ಈ ಹುಡುಗ ನಂಗೆ ತುಂಬಾ ಇಷ್ಟ, ನಾ ಅವ್ನ ಜೊತೆ ಮಾಡ್ತೀನಿ ಅಂತ. ಸರಿ ಅಂತ ನಾನು ಬಿಟ್ಬಿಟ್ಟೆ. ಎಂಡ್ ಆಫ್ ಡಿಸೆಂಬರ್ ಅಲ್ಲಿ ಅವ್ರ ಮದುವೆ. ಬ್ರೋ ಓಕೆ, ನೀವು ಹೇಳೋದಲ್ಲ ಅಂದ್ರೆ ಎಷ್ಟು ಪ್ರಾಕ್ಟಿಕಲ್. ಓಕೆ, ಅವ್ರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇತ್ತು, ನಾನು ಬೆಂಗಳೂರಲ್ಲಿ ಇದ್ದೆ, ಅವ್ರು ಲಂಡನ್ ಅಲ್ಲಿ ಇದ್ರು. ನೀವು ಲವ್ ಮಾಡಿದ್ರೆ, ಅವರು ಲವ್ ಮಾಡಿದ್ರು. ಖಂಡಿತ. ನೀವು ಇಲ್ಲಿ ಓಕೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಯಾವ್ದಾದ್ರು ಹುಡುಗಿನ ನೋಡ್ಕೋಬೋದಿತ್ತಲ್ಲ. ಅವ್ರನ್ನ ನಾನು ಚೀಟ್ ಮಾಡಕ್ಕಾಗಲ್ವಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಒಬ್ಬ ಮನುಷ್ಯಗೆ ಲಾಯಲ್ಟಿ ಇದ್ರೇನೆ ಅವನು ಮನುಷ್ಯ ಅಂತಾನೆ ಹೇಳಕ್ಕಾಗತ್ತಿಲ್ಲ. ಚೀಟ್ ಮಾಡ್ಬೇಕಾದ್ರೆ ಎಷ್ಟೊಂದ್ ಜನ ಚೀಟ್ ಮಾಡ್ತಾರೆ. ಹುಡುಗರು ಹಿಂಗೆ ಅಲ್ಲ, ಯಾವ್ದಾದ್ರು ಒಂದು ಹುಡುಗಿನ ಟ್ರೂ ಆಗಿ ಇಷ್ಟಪಟ್ಟು ಖಂಡಿತ ಅವ್ಳ ಜೊತೆಗಿರ್ಲಿ ಇಲ್ಲದೆ ಇರ್ಲಿ, ಅವಳನ್ನ ಬಿಟ್ಟು ಬೇರೆ ಹುಡುಗರನ್ನ ಆತರ ದೃಷ್ಟಿನ ನೋಡಕ್ಕೂ ಹೋಗಲ್ಲ. ಹೌದು. ಜೀವನದಲ್ಲಿ ನಾನು ನಿಜವಾಗ್ಲೂ ಹೋಲ್ ಹಾರ್ಟೆಡ್ ಆಗಿ ಹೇಳ್ತಾ ಇದೀನಿ, ನೀವ್ ಹೆಂಗ್ ಬೆಳಿಬೇಕು ಅಂತ ಅಂದ್ರೆ, ನೀವ್ ಮಾಡೋಂತ ಕೆಲಸ ಮುಂದಿನ ದಿನಗಳಲ್ಲಿ ಹೆಸರಾಗ್ಬೇಕು, ಇಲ್ಲ ನಿಮ್ಮ ಹೆಸರು ಹೇಳಿದ್ರೆ ಕೆಲಸ ಆಗ್ಬೇಕು. ಆ ತರ ವ್ಯಕ್ತಿ ನೀವು ಆಗುತ್ತೆ. ಖಂಡಿತ ಬ್ರೋ. ತುಂಬಾ ಜನ ಹುಡುಗರು ಲೈಕ್ ಮಾತಾಡ್ಸಕ್ ಹೇಳಿದ್ದು, ಹುಡುಗಿ ಮೋಸ ಮಾಡ್ಬಿಡ್ತಾಳೆ, ಟ್ರೂ ಲವ್ ಮಾಡ್ತಾರೆ, ಅದಾಗಿದ್ಮೇಲೆ ಅವ್ರಕ್ಕಿಂತ ಚೆನ್ನಾಗಿರೋ ಹುಡುಗ ಸಿಕ್ಕಿದ ತಕ್ಷಣ
ಅವರು ನಮ್ಮನ್ನ ಆಪ್ಷನ್ ಆಗಿ ಇಟ್ಕೊಂಡ್ಬಿಡ್ತಾರೆ ಬಿಟ್ಟೋಗ್ತಾರೆ ಅಂತೆಲ್ಲ ಅಂದ್ರು. ಸೊ ನೀವು ನಿಮ್ಮ ಕೇಸಲ್ಲಿ ಆಗಿಲ್ಲ, ಬಟ್ ಒಂದಿಷ್ಟು ಜನನ ನೋಡಿರ್ತೀರ. ಇಲ್ಲ ಅದು ಆಕ್ಚುಲಿ ಇನ್ನೊಂದು ದರಿದ್ರವಾಗಿ ಏನು ಗೊತ್ತಾ ಬ್ರೋ, ಇವಾಗ ಒಂದು ಬೈಕ್ ಇರುತ್ತೆ ನಮ್ಮ ಹತ್ರ. ಸೊ ಒಂದೇ ಬೈಕ್ನ ಎಷ್ಟಲ್ಲಿ ಯೂಸ್ ಮಾಡೋದು ಬ್ರೋ? ಬೇರೆ ಬೈಕ್ ಮೇಲೆ ಆಸೆ ಪಡುತ್ತಲ್ವಾ? ಚೆನ್ನಾಗಿರೋ ತಗೊಬೇಕಾದ್ರೆ ಒಳ್ಳೆ ಬೈಕ್ ತಗೊಂಬಿಡಿ ಹುಡುಗಿರು, ಒಳ್ಳೆ ಬೈಕ್ ನೋಡಿ ತಗೊಂಬಿಡಿ. ಸೊ ತಗೊಂಡಾದ್ಮೇಲೆ ಈ ಬೈಕ್ಗಿಂತ ಇನ್ನೊಂದು ಬೈಕ್ ಚೆನ್ನಾಗಿತ್ತು ಅಂತ ಮಾತ್ರ ದಯವಿಟ್ಟು ಹೇಳಕ್ ಹೋಗ್ಬೇಕು. ಆದ್ರೆ ಹುಡುಗಿ ಮಾತ್ರ ಹೇಳಲ್ಲ, ಹುಡುಗರು ಹೇಳ್ತಾರೆ. ಹುಡುಗರು ಏನು ದೊಡ್ಡಿದಲ್ಲ, ಸೊ ಹುಡುಗರು ಹೇಳ್ತಾರೆ, ಹುಡುಗಿರು ಹೇಳ್ತಾರೆ. ಆದ್ರೆ ತಗೊಬೇಕಾದ್ರೆ ಫಾರ್ ಎಕ್ಸಾಂಪಲ್ ನನ್ನ ಬೈಕ್ ಬಗ್ಗೆ ತಗೊಂಡೆ, ಲವ್ ಮಾಡ್ಬೇಕಾದ್ರೆ ನಾವು ಮನ್ಸಲ್ಲಿ ಏನು ಅನ್ಕೊಬೇಕು, ನನ್ನ ಜೀವನಕ್ಕೆ ಇದೆ, ನನ್ನ ಜೀವನಕ್ಕೆ ಇವನೇ ಇಲ್ಲ ನನ್ನ ಜೀವನಕ್ಕೆ ಇವಳೆ ಲವ್ ಮಾಡ್ಬೇಕಾದ್ರೆ. ಬಟ್ ಇದನ್ನ ಯಾರು ಮಾಡಲ್ಲ ಜಾಸ್ತಿ, ಇದ್ರನ್ನ ಯಾರು ಮಾಡಲ್ಲ, ಸೀರಿಯಸ್ ಆಗಿ ಇದ್ರನ್ನ ಯಾರು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಏನಂದ್ರೆ ನೀನು ಲವ್ ಮಾಡ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಹತ್ರ ಕನ್ವೆ ಮಾಡ್ಬಿಡು. ಇನ್ನೊಂದು ಅಪ್ಪ ಅಮ್ಮನ ಬಿಟ್ಟು ಲವ್ ಮಾಡಿ ನೀನು ಮದುವೆ ಆಗ್ತೀನಿ ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಚಿಕ್ಕ ವಯಸ್ಸಿಂದ ಅಷ್ಟು ಚೆನ್ನಾಗಿ ಸಾಕಿ ಬೆಳೆಸಿರ್ತಾರೆ. ಸೊ ನೀನು ಸಡನ್ ಆಗಿ ಹೋಗ್ಬಿಟ್ಟೆ, ಒಬ್ಬ ಬರ್ತಾನೆ ನಿನ್ನ ಲೈಫಲ್ಲಿ ಒಬ್ಬ ಬರ್ತಾನೆ, ಅವನ್ನ ಮದುವೆ ಆಗಿ ಹೋಗ್ಬಿಟ್ಟೆ ಅಂದ್ರೆ ಅಲ್ಲಿ ಅಪ್ಪ ಅಮ್ಮ ಅನಾದಿಗಳಾಗ್ಬಿಡ್ತಾರೆ. ಸೊ ಏನು ಮಾಡಬೇಕು ಅಂದ್ರೆ ನೀನು ಲವ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿರೋನ್ನ ನೋಡಿ ಲವ್ ಮಾಡಿ ಅವನ್ನೇ ಮದುವೆ ಆಗಿ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ಮದುವೆ ಆಗೋದು. ಏನು ಮಾಡ್ತಾರೆ ಇಬ್ರು? ನಾವು ಮೊಬೈಲೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾನು ಜಾವಾ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಜಾವಾ ಟ್ರೈನರ್ ಆಗಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀರಾ? ಹೌದೌದು. ವಿತ್ ಪ್ಲೇಸ್ಮೆಂಟ್ ಕೂಡ ಮಾಡ್ತಾ ಇದೀವಿ. ನಮ್ಮ ಒಂದು ನಿರ್ಮಾಣ ಆರ್ಗನೈಸೇಷನ್ ಅಂತ ಇದೆ. ಓಕೆ. ಸೊ ಯಾರನ್ನ ಜಾಬ್ ಹುಡುಕ್ತಾ ಇದ್ರೆ ಅವ್ರಿಗೆಲ್ಲ ನಾವೇ ಫ್ರೀ ಆಗಿ ಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ. ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಸೀರಿಯಸ್ ಆಗಿ ಲೈಕ್ ಜಾಬ್ ಹುಡುಕ್ತಾ ಇದೆ, ಸೆಕೆಂಡ್ PUC ಪಾಸ್ ಆಗಿ ಡಿಗ್ರಿ ಕೋರ್ಸ್ ಆಗಿರೋರಿಗೆ ಯಾರಿಗೂ ಜಾಬ್ ಇಲ್ಲ ಅಂದ್ರೆ ನಾವು ಜಾಬ್ ಹುಡುಕೊಡ್ತೀವಿ. 100% ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಪಕ್ಕ 100%. ಸೊ ದ ಥಿಂಗ್ ಏನಂದ್ರೆ ನಮ್ಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಆಲ್ ಓವರ್ ಬೆಂಗಳೂರು ನಾವು ಹೈರ್ ಮಾಡ್ತಾ ಕೊಡ್ತೀವಿ ಕ್ಯಾಂಡಿಡೇಟ್ಸ್ ಆಗಿ. ಅಲ್ಲ ಆಮೇಲೆ ಹಿಂಗೆ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ಮೇಲೆ ಸೊ ತೊಂದರೆ ಇಲ್ಲ. 101% ನಮ್ದು ಲೈಕ್ ಆಲ್ ಓವರ್ ಬೆಂಗಳೂರಲ್ಲಿ 6 ಬ್ರಾಂಚಸ್ ಇದೆ, ಹೈದರಾಬಾದಲ್ಲೂ ಇದೆ ನಮ್ದು ಹೆಡ್ ಆಫೀಸ್ ಎಲ್ಲ. ಸೊ ಅದರಲ್ಲೇ ಮೋಸ ಇಲ್ಲ. ₹1,000 ದುಡ್ಡು ತಗೊಂಡು ಮಾಡ್ರೆ ನೀವೇ ಫ್ರೀ ಆಗಿ? ನಮಗೆ ಇನ್ಫೋಸಿಸ್ ಅವರು ಫಂಡಿಂಗ್ ಮಾಡ್ತಾರೆ, ಟ್ರಸ್ಟ್ ಮಾಡಿ ಅವ್ರು ಫಂಡ್ ಮಾಡೋದ್ರಿಂದ. ಸೊ ನಾವು ಅವ್ರಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಮಾಡ್ತೀವಿ. ನಿಮ್ನೆಲ್ಲ ಇನ್ಫಾರ್ಮೇಶನ್ ಹಾಕ್ತೀನಿ. ತುಂಬಾ ಜನ ನನ್ನ ಕೇಳ್ತಾರೆ, ಕೆಲಸ ಕೊಡ್ಸಿ, ಕೆಲಸ ಇದ್ರೆ ಹೆಲ್ಪ್ ಆಗುತ್ತೆ. 100% ಹೆಲ್ಪ್ ಆಗುತ್ತೆ. ಓಕೆ. ಸೊ ಇವಾಗ ನಾನು ನಿಮ್ಗೆ ಒಂದೆರಡು ಕ್ವಶನ್ಗಳನ್ನ ಕೇಳ್ತೀನಿ, ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ಜೀವನದಲ್ಲಿ ನೀವು ಯಾವುದೋ ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀರಾ, ಆ ಹುಡುಗಿನ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ಇಬ್ರು ಮದುವೆ ಆಗ್ಬೇಕು ಅಂತ ಕನ್ಸ್ಕೊಂಡಿರ್ತೀರಾ, ಮಾತಾಡಿರ್ತೀರಾ, ಎಲ್ಲ ಓಕೆ. ಸಡನ್ ಆಗಿ ಒಂದಿನ ಕಾಲ್ ಮಾಡ್ತಾಳೆ, ನನಗೆ ನಮ್ಮ ಮೈನಲ್ಲಿ ಯಾವುದೋ ಒಂದು ಹುಡುಗನ ನೋಡಿದ್ದಾರೆ, ನನ್ನ ಹುಡುಗನ ನಾಳೆ ಬೆಳಗ್ಗೆ ಮದುವೆ ಆಗ್ತಾನೆ, ನೀನು ನಮ್ಮ ಮದುವೆಗೆ ಬರಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ? ನನ್ನ ಒಪಿನಿಯನ್ ಅಂದರೆ, ಇವಾಗ ಹುಡುಗಿ ಅಷ್ಟು ಪ್ರೀತಿ ಇದ್ರೆ ಆ ಥರ ಮಾಡಬಾರ್ದು. ಅಲ್ಲ ಮಾಡಿದ್ರೆ ಅವ್ರ ಮದುವೆಗೆ ನಾವಂತೂ ಹೋಗಾಗಲ್ಲ. ಯಾಕೆಂದ್ರೆ ಅಷ್ಟು ಪ್ರೀತಿ ಇಟ್ಬಿಟ್ಟು ಸಡನ್ನಾಗಿ ಕಾಲ್ ಮಾಡಿ ನನಗೆ ಇದಾಗಿದೆ ಅಂತ ಅಂದರೆ ಮಾಡಿರೋದು ಪ್ರೀತಿ ನಿಜ ಇಲ್ಲ ಅಂತ, ಪ್ರೀತಿನೇ ಇಲ್ಲ ಅಂತ. ನನಗೆ ಅಷ್ಟು ಕನ್ನಡ ಬರಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಹೇಳಿ ಯಾವ ಸ್ಟೇಟ್ ಅವರು? ನಾನು UP ನಾರ್ತ್ ಇಂಡಿಯಾ. ಅಲ್ಲಿಂದ ಬಂದು ಇಲ್ಲಿ ಒಂದು ಕನ್ನಡ ಕಲ್ತಿದ್ದೀನಿ. ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀರಾ. ಆಮೇಲೆ ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀನಿ ಅಂದ್ರೆ ಕನ್ನಡ ಮಾತಾಡಲೇಬೇಕು ಅಂತ ಒಂದು ಡಿಸೈಡ್ ಮಾಡಿದೆ. ಸೊ 3 months ಅಲ್ಲಿ ಕನ್ನಡ ಕಲಿತೆ. ಇವಾಗ ನನಗೆ ಬೆಂಗಳೂರು ಬಿಟ್ಟು ಕರ್ನಾಟಕ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. UPಯಲ್ಲಿ ನನಗೆ ಲ್ಯಾಂಡ್ ಇದೆ ಆದರೂ ನನಗೆ ಇಷ್ಟನೇ ಇಲ್ಲ ಅಲ್ಲಿ ಹೋಗಿ. ಖುಷಿ ಆಗುತ್ತೆ. ಐ ಲವ್ ಕನ್ನಡ, ಐ ಲವ್ ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಬ್ರೋ. ಓಕೆ, ಒನ್ ಪರ್ಸನಲ್ ಕ್ವಶನ್. ನೀವು ತುಂಬಾ ಹಾನೆಸ್ಟ್ ಆಗಿ ಲವ್ ಮಾಡಿದ್ರಿ, ಆ ಹುಡುಗಿ ಹಂಗೆ ಫೋನ್ ಮಾಡಿ ಹೇಳಿದ್ಲು, ಓಕೆ, ನೀವು ರಿಯಾಕ್ಟ್ ಮಾಡ್ತೀರಾ? ಓಕೆ, ಹೆಂಗ್ ನೀನು ಮೋಸ ಮಾಡ್ತಾ ಇದೆಯಾ, ನೀನು ಹೆಂಗ್ ಮದುವೆ ಆಗ್ತೀನಿ ನಾನು ನೋಡ್ತೀನಿ. ಅನ್ಮ್ಯೂಚೂರ್ ಇದ್ರೆ ಒಂದು ಕೋಪ ಬರುತ್ತೆ ಸಡನ್ ಆಗಿ. ಕೋಪ ಬಂದ್ರೆ ಕೋಪದಲ್ಲಿ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ, ಹಿಂಗೆ ಈ ತರ ಮಾಡ್ತೀಯ ನೀನು, ಬೈದ್ ಬಿಡ್ತೀವಿ ಕಾಲಲ್ಲಿ. ಬಟ್ ಮ್ಯೂಚೂರ್ ಆಗಿದ್ರೆ ಬಿಟ್ಬಿಡ್ಬೇಕು. ಕೋಪ ಇದ್ದೇ ಇರುತ್ತೆ, ಲೈಫ್ ಲಾಂಗ್ ಅವ್ರು ಮರೆಯೋಕ್ಕಾಗಲ್ಲ, ಕೋಪ ಇದ್ದೇ ಇರುತ್ತೆ. ಬಟ್ ಅವ್ರಿಗೇನೋ ತೊಂದರೆ ಕೊಡೋಕ್ಕಾಗಲ್ಲ. ಅದು ನನ್ನ ಒಪಿನಿಯನ್. ಟ್ರೂ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು. ಆ ಥರ ಏನಾದ್ರೆ ಅವರೇ ಅವ್ರ ಪೇರೆಂಟ್ಸ್ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಟ್ಟಾರ ಅಂದರೆ ನಮಗೂ ತಂದೆ ತಾಯಿ ಇರ್ತಾರೆ. ಸೊ ನಾವು ಅವ್ರ ರೆಸ್ಪೆಕ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ತೀವಿ. ಸೊ ಒಂದೇನ ಸಿಗೋದು, ಬೇರೆ ಎಲ್ಲ ಸಿಗ್ತಾ ಇರ್ತಾರಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು? ಜೀವನದಲ್ಲಿ ಒಂದೇ ಹುಡುಗಿನ? ಒಂದೇ ಹುಡುಗಿ. ಅವ್ರಿಗೆ ಆಪ್ಷನ್ಸ್ ಇರ್ಬೇಕಾದ್ರೆ ನಮಗೂ ಒಂದು ಆಪ್ಷನ್ ಇರುತ್ತೆ, ತಂದೆ ಇರುತ್ತೆ, ನಮಗೂ ಗೋಲ್ ಇರುತ್ತೆ. ಸೊ ಗೋಲ್ ಬಗ್ಗೆ ಮುಂದೆ ಹೋಗೋದಷ್ಟೇ. ಮುಂದೆ ಹೋಗ್ತೀರಾ? ಯೂತ್ಗೆಲ್ಲ ಹೇಳೋದಷ್ಟೇ, ಜಸ್ಟ್ ಏನು ಹುಡುಗಿ ಅಂತ ಏನಿರುತ್ತೆ, ಮೂವ್ ಆನ್ ಆದ್ರೆ ಇನ್ನೊಂದು ಹುಡುಗಿ ಸಿಗತ್ತೆ. ಜೀವನದಲ್ಲಿ ದುಡ್ಡು ಮಾಡಿ ಹುಡುಗಿ ಕ್ಯೂ ನಿಲ್ತಾರೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು, ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಓಕೆ ಬ್ರೋ, ಮದರ್ಸಿ ಸಿಕ್ಕಾಬಡೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಂದ್ ನಿಮಿಷ ಹೇಳ್ಬಿಡಿ ನಿಮ್ದು, ಇನ್ನೊಂದ್ಸರಿ ನಂಗೆ ನೀಟಾಗಿ ಹೇಳ್ಬಿಡಿ. ಸೊ ನೀವ್ ಏನ್ ಮಾಡ್ತೀರಾ? ಒಂದು ನಿರ್ಮಾಣ ಆರ್ಗನೈಸೇಷನ್. ಇಲ್ಲಿ ಬಂದು ಲೈಕ್ ಯಾವ್ದೇ ರೀತಿಯ ಸ್ಕಿಲ್ಸ್ ಇಲ್ವೋ, ಸ್ಪೋಕನ್ ಇಂಗ್ಲೀಷ್ ಆಗಲಿ, ಜಾವಾ ಫುಲ್ ಸ್ಟ್ಯಾಕ್ ಆಗಲಿ, ಸಾಫ್ಟ್ ಸ್ಕಿಲ್ ಆಗಲಿ, ITS ಆಗಲಿ ಟ್ರೈನಿಂಗ್ ಕೊಡ್ತೀವಿ. ಈ ಟ್ರೈನಿಂಗ್ ಬಂದು 45 days ಇರುತ್ತೆ. ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಸೊ ಒಂದು ಸರ್ಟಿಫಿಕೇಶನ್ ಮುಗಿದ್ಮೇಲೆ 100% ಪ್ಲೇಸ್ಮೆಂಟ್ ಇರುತ್ತೆ ಅವ್ರಿಗೆ. ಸೊ ಪ್ಲೇಸ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ಲೈಕ್ BPO, BSI ಸೆಕ್ಟರು, IT ಸೆಕ್ಟರ್ ಎಲ್ಲ ಇರುತ್ತೆ. ಸೊ ಇನ್ ಕೇಸ್ ಅವ್ರಿಗೆ ಏನಾದರೂ ಪ್ಲೇಸ್ಮೆಂಟ್ ಆಗಿಲ್ಲ, ನಾವು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡ್ರೆ ವೆರಿಫಿಕೇಶನ್ ಕಾಲ್ ಇರುತ್ತೆ ಅವ್ರಿಗೆ. ಸೊ ಅಲ್ಲಿವರೆಗೂ ಟ್ರಸ್ಟಿಂಗ್ ಲೆವೆಲ್ ಇರ್ಬೋದು ನಿಮಗೆ. 100% ಪ್ಲೇಸ್ಮೆಂಟ್ ಆಗುತ್ತೆ. ಯಾರು ಜಾಬ್ಗೋಸ್ಕರ ಹುಡುಕ್ತಾ ಇದ್ರು ಅವ್ರಿಗೆಲ್ಲ ಕಳಿಸ್ಕೊಡಿ ಸರ್. ನಮ್ಮ ಬ್ರಾಂಚ್ ಬಂದು ರಾಮಮೂರ್ತಿ ನಗರ ಚರ್ಚ್ ಸ್ಟಾಪ್ ಹತ್ರ ಒಂದಿದೆ, ಅಲ್ಲಿ KR ಪುರಂ ಒಂದಿದೆ, ಕೆಂಗೇರಿಯಲ್ಲಿ ಒಂದಿದೆ, ಸುರಾಣ ಕಾಲೇಜಲ್ಲಿ. ಸೊ ಇವ್ರು ಬಂದು ಇಂಪ್ಯಾಕ್ಟ್ ಹೈರಿಂಗ್ ಮಾಡ್ತಾರೆ.
ಮಾಡ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ಬಂದು ಲೈಕ್ ಓನ್ಲಿ ಪ್ಲೇಸ್ಮೆಂಟ್ ಪ್ರಾಜೆಕ್ಟ್ ಇದು. ಸೊ ಯಾರ್ಯಾರು ಕೆಲಸ ಹುಡುಕ್ತಾ ಇದಾರೋ ಈವನ್ 12th ಪಾಸ್ ಆಗಿ 10th ಪಾಸ್ ಆಗಿದ್ರು ಸಾಕು. ಸೊ ಅವ್ರಿಗೆ ಆಲ್ ಓವರ್ ಬೆಂಗಳೂರು ನಾವು ಪ್ಲೇಸ್ಮೆಂಟ್ 100% ಮಾಡ್ಕೊಡ್ತೀವಿ. ಸೊ ಇನ್ ಕೇಸ್ ಎನಿ ಟ್ರಸ್ಟ್ ಲೆವೆಲ್ಸ್ ಇದ್ರೆ ಇನ್ಫೋಸಿಸ್ ನಮಗೆ ಫೌಂಡೇಶನ್ ಮಾಡ್ತಾ ಇದೆ. ಸೊ ಅದರಿಂದ ಇದು ಮಾಡ್ಕೊಡ್ತೀವಿ. ಸೊ ಇನ್ಫೋಸಿಸ್ ಅವರು ಇವ್ರಿಗೆ ದುಡ್ಡನ್ನ ಫಂಡ್ ಮಾಡ್ತಾ ಇದ್ದಾರೆ. ದೇವರಾಣೆ ನನಗೆ 1 ರೂಪಾಯಿನೂ ಕೊಟ್ಟಿಲ್ಲ ಬ್ರೋ. ಯಾವುದೇ ರೀತಿ ಒಂದೇ ರೀತಿ ಚಾರ್ಜಸ್ ಇಲ್ಲ. ಸೊ ನನಗೆ ಕೊಟ್ಟಿಲ್ಲ. ಅಲ್ಲ ಇದನ್ನ ಹೇಳೋದಕ್ಕೆ ದುಡ್ಡು ಇಸ್ಕೊಂಡಿದ್ದೀನಿ ಅನ್ಕೊಂಡು ಇಲ್ಲ 1 ರೂಪಾಯಿ ಇವ್ರು ನಂಗೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ವಿಡಿಯೋ ನೋಡ್ತಾ ಇರೋರು ಯಾರಿಗಾರು ಕೆಲಸ ಇಲ್ಲ ಅಂತಂದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ 1 ರೂಪಾಯಿ ಇವ್ರಿಗೆ ಕಟ್ಟುವಂತಿಲ್ಲ. ನಿಮ್ಗೆ ಏನಾದರೂ ಜಾವಾ ಇಲ್ಲಾಂದ್ರೆ ಯಾವ್ದಾದ್ರು ಸಾಫ್ಟ್ ಸ್ಕಿಲ್ಸ್ನ ಕಲ್ತ್ಕೋಬೇಕು ಅಂತಂದ್ರೆ ಇವರೇ ಟ್ರೈನ್ ಮಾಡ್ತಾರೆ 45 ಡೇಸು. ಆಮೇಲೆ ಇವರೇ ಕೆಲಸ ಕೊಡಿಸ್ತಾರೆ. ಸೊ ಇವ್ರಿಗೆ ಏನಪ್ಪ ಲಾಭ ಅಂತಂದ್ರೆ ಇವ್ರಿಗೆ ಇನ್ಫೋಸಿಸ್ ಫಂಡ್ ಮಾಡ್ತಾ ಇದ್ದಾರೆ. ಗೈಸ್ ಯಾರ್ಯಾರು ಕೆಲಸ ಇಲ್ಲ ಅಟ್ಲೀಸ್ಟ್ ಟ್ರೈನಿಂಗ್ ತಗೊಂಡು ಕೆಲಸ ಪಡ್ಕೊಳ್ಳಿ. ಸೊ ಎಲ್ರಿಗೂ ಹೆಲ್ಪ್ ಸ್ಕಿಲ್ಸ್ ಏನಾದ್ರು ಡೈರೆಕ್ಟ್ ಪ್ಲೇಸ್ಮೆಂಟ್ ಕೂಡ ಇದೆ ಇಂಪ್ಯಾಕ್ಟ್ ಹೈರಿಂಗ್ ಇದರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದಿಸ್ ಇನ್ಫಾರ್ಮೇಶನ್. ನನಗೇನಿಲ್ಲ ಬ್ರೋ, ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಳ್ಳೇದಾಯ್ತು. ಅಟ್ಲೀಸ್ಟ್ ವಿಡಿಯೋ ನೋಡಿದ್ರೆ ಯಾರಿಗಾದ್ರು ಇಬ್ರು ಕೆಲಸ ಸಿಗ್ತಾರೆ. ನಮ್ದು ಅದೇ ಇಂಟೆನ್ಷನ್ ಇಂದ ನಾವು ಲೈಕ್ BBA ಮಾಡಿ ಲೈಕ್ ಬೇರೆ ಎಲ್ಲೂ ಹೋಗ್ದಿರಾ ಸೋಷಿಯಲ್ ಸೆಕ್ಟರ್ ಅಲ್ಲಿ ಜಾಯ್ನ್ ಆಗಿದ್ದೀವಿ. ಥ್ಯಾಂಕ್ ಯು. ಲೊಕೇಶನ್ ಪುನಃ ಹೇಳ್ತೀನಿ. ಸುರಾನಾ ಕಾಲೇಜ್ ಕೆಂಗೇರಿಲಿ ಒಂದು ಬ್ರಾಂಚ್ ಇದೆ, ಇನ್ನೊಂದು ರಾಮಮೂರ್ತಿ ನಗರ್ ಒಂದು ಬ್ರಾಂಚ್ ಇದೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ? ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಡ್ತೀನಿ, ಅಲ್ಲಿ ಹಾಕ್ಕೊಡ್ತೀರಾ. ಕಾಂಟ್ಯಾಕ್ಟ್ ನಂಬರ್ ನಂಗೆ ಕೊಡಿ, ಡಿಸ್ಪ್ಲೇ ಮಾಡ್ಬಿಡುತ್ತೆ. ಸೊ ಅದನ್ನ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ನೀವೇನಾದರೂ ಇದೇ ಸಿಚುವೇಶನ್ ಇದ್ದರೆ ಏನು ಮಾಡ್ತಿದ್ರಿ ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.